ವೆನ್ ಯು ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ಅ ಜಾಬ್, ನಿಮಗೆ ಜಾಬಲ್ಲಿ ಬೇಸಿಕ್ ಕ್ವೆಶನ್ಸಲ್ಲಿ ಒಂದು ಕ್ವೆಶನ್ನು ವಾಟ್ ಆರ್ ಯೋರ್ ಸ್ಕಿಲ್ಸ್. ಸೊ ಸ್ಕಿಲ್ಸ್ ಬಗ್ಗೆ ಕೇಳಿದಾಗ ನೀವೇನಾದರೂ ಐ ಆಮ್ ಅ ಟೀಮ್ ಪ್ಲೇಯರ್, ಐ ಆಮ್ ಅ ಹಾರ್ಡ್ ವರ್ಕಿಂಗ್, ಸೊ ಈ ಥರ ನೀವು ಸ್ಕಿಲ್ಸ್ ಬಗ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ದಟ್ ಈಸ್ ನಾಟ್ ಕರೆಕ್ಟ್. ಸೊ ಈಗ ಇಂಡಸ್ಟ್ರಿ ಎಕ್ಸ್ಪೆಕ್ಟ್ ಮಾಡೋ ಸ್ಕಿಲ್ಸೇ ಬೇರೆ, ನೀವು ಹೇಳೋ ಸ್ಕಿಲ್ಸೇ ಬೇರೆ. ಅದರಿಂದ ನಿಮಗೆ ಆಪರ್ಚುನಿಟೀಸ್ ಡೌನ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೀವು ಮೆಡಿಕಲ್ ಕೋಡರಾಗಿ ನೀವು ಇಂಟರ್ವ್ಯೂ ಅಪ್ಲೈ ಮಾಡಿದಾಗ ವಾಟ್ ಆರ್ ಯುವರ್ ಸ್ಕಿಲ್ಸ್ ಆರ್ ವಾಟ್ ಆರ್ ಯುವರ್ ಸ್ಟ್ರೆಂತ್ ಅಂತ ಬಂದಾಗ ಯು ನೀಡ್ ಟು ಟೆಲ್ ವಾಟ್ ದ ಕಂಪನಿ ರಿಕ್ವೈರ್ಡ್. ಸೊ ಕಂಪನಿಗೆ ಏನು ಬೇಕು ಅನ್ನೋದು ಆ ಸ್ಕಿಲ್ಸ್ ನಿಮ್ಮಲ್ಲಿದೆ ಅನ್ನೋದನ್ನ ನೀವು ಪ್ರೂವ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಮೆಡಿಕಲ್ ಕೋಡಿಂಗ್ ಅಲ್ಲಿ ನಿಮಗೆ ಸ್ಕಿಲ್ಸ್ ಏನೇನು ಹೇಳ್ಬೋದು? ಐ ಆಮ್ ಗುಡ್ ಅಟ್ ICD ಅನ್ಬೋದು, ಅಥವಾ ನೀವು ಐ ಆಮ್ ಗುಡ್ ಅಟ್ IPA ರೂಲ್ಸ್, ಐ ಆಮ್ ಗುಡ್ ಅಟ್ ಕಾಂಪ್ಲಹೆನ್ಸ್ ಅಂಡ್ ರೆಗ್ಯುಲೇಟರಿ, ಐ ಆಮ್ ಸ್ಟ್ರಾಂಗ್ ಇನ್ ಗೈಡ್ಲೈನ್ಸ್, ಸ್ಪೆಸಿಫಿಕ್ ಗೈಡ್ಲೈನ್ಸ್. ಸೊ ಈ ಥರ ನೀವು ಮೆಡಿಕಲ್ ಕೋಡಿಂಗ್ ಆಪರ್ಚುನಿಟಿಯಾಗಿ ಬಂದಾಗ ನೀವು ಆ ಸ್ಕಿಲ್ಸ್ ಹೇಳೋದಾಗಿರ್ಬೋದು. ಅಥವಾ ನೀವು ಒಂದು ಅಕೌಂಟೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಆಸ್ ಎನ್ ಅಕೌಂಟೆಂಟ್ ನಿಮ್ಗೆ ಏನೇನು ಸ್ಕಿಲ್ಸ್ ಇರ್ಬೋದು? ಮೇ ಬಿ ಯು ಗುಡ್ ಅಟ್ ಟ್ಯಾಲಿ. ಸೊ ಅಕಾರ್ಡಿಂಗ್ ಟು ದ ಜಾಬ್ ಪೊಸಿಷನ್ಸ್ ಏನು ರಿಕ್ವೈರ್ಮೆಂಟ್ ಇರುತ್ತೆ, ಆ ರಿಕ್ವೈರ್ಮೆಂಟ್ಗೆ ಬೇಕಾಗಿರೋ ಸ್ಕಿಲ್ಸನ್ನು ನೀವು ಪ್ರೆಸೆಂಟ್ ಮಾಡೋದ್ರಿಂದ ನಿಮಗೆ ಜಾಬ್ ಕ್ವಿಕ್ಲಿ ಸಿಗುತ್ತೆ. ಆ್ಯಂಡ್ ಮೆಡಿಕಲ್ ಕೋಡರ್ಸ್ ಏನಾದರೂ ಸ್ಕಿಲ್ಸ್ ಏನೇನು ಇರುತ್ತೆ ಅನ್ನೋದು ಅಂತ ಕೇಳಿದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ಸ್ಕಿಲ್ಸ್ ಮೆನ್ಷನ್ ಮಾಡಿರ್ತೀನಿ. ಅದರಲ್ಲಿ ನಿಮ್ಗೆ ಯಾವ್ಯಾವುದು ನೀವು ಸ್ಕಿಲ್ಸ್ ಸ್ಟ್ರಾಂಗ್ ಇಲ್ಲ ಅನ್ಸುತ್ತೆ, ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಇಟ್. ಸೊ ಮೇಕ್ ಶೋರ್ ನೀವು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಯಾವ ಜಾಬ್ ಅಪ್ಲೈ ಮಾಡ್ತಿದ್ರೆ ಅದಕ್ಕೆ ಬೇಕಾಗಿರೋ ಸ್ಕಿಲ್ಸನ್ನು ಕಲಿತು ಆ ಸ್ಕಿಲ್ಸ್ ಬಗ್ಗೆ ನೀವು ಪ್ರೆಸೆಂಟ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಜಾಬ್. ಥ್ಯಾಂಕ್ ಯು.